ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಸ್ಕೂಲ್ ವೀಕೆಂಡ್ ಮಾರ್ಕೆಟ್ ಪಲ್ಸ್. ಈ ಎಂಟೈರ್ ವೀಕ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಅದೇ ರೀತಿ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಪ್ರತಿಯೊಂದರಲ್ಲೂ ಏನಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಫ್ಟಿ ಈ ವಾರ 2.46% ಅಂದ್ರೆ 634 ಪಾಯಿಂಟ್ಸ್ ನಷ್ಟು ಕೆಳಗಡೆ ಬಂದಿದೆ. ಅದೇ ರೀತಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋ ನಾವುಗಳು ಮತ್ತೆ ನೀವುಗಳೆಲ್ಲರೂ ಇದು ಇನ್ನೂ ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ನಾನು ಒಂದು ಕ್ಲಿಯರ್ ಮಾಡ್ಕೊಳ್ತೀನಿ, ನೀವು ಇಫ್ ಇನ್ ಕೇಸ್ ಏನಾದರೂ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಪ್ಲೀಸ್ ನೀವು ಇನ್ವೆಸ್ಟೇ ಮಾಡಕ್ ಹೋಗ್ಬೇಡಿ. ಅದರ್ವೈಸ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ ದಿಸ್ ಈಸ್ ದ ಟೈಮ್ ಯು ನೀಡ್ ಟು ಇನ್ವೆಸ್ಟ್. ಯಾಕೆ ಅಂತಂದ್ರೆ ಶಾರ್ಟರ್ ಪೀರಿಯಡ್ ಅಲ್ಲಿ ಯಾವುದೇ ಮಾರ್ಕೆಟ್ ಆಗಿರ್ಬೋದು, ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲ, ಬೇರೆ ಕಂಟ್ರಿ ಮಾರ್ಕೆಟ್ಗಳು ಆಗಿರ್ಬೋದು ಅಥವಾ ಬೇರೆ ಅಸೆಟ್ ಕ್ಲಾಸ್ಗಳು ಆಗಿರ್ಬೋದು, ಮೇಲೆ ಕೆಳಗೆ ಹೋಗೋದು ಕಾಮನ್. ಬಟ್ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಪೇಷನ್ಸ್ಲಿ ವೇಟ್ ಮಾಡೋದು ಅಷ್ಟೇನೆ ನಮ್ಮ ಕೆಲಸ ಆಗಿರುತ್ತೆ. ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಯಾವ ರೀತಿ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ, ನಾವು ಮತ್ತೆ ಅದರಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡ್ಬಿಟ್ಟು ನಾನು ಲಾಂಗ್ ಟರ್ಮ್ ಅಲ್ಲಿ ಕುತ್ಕೊಳ್ತೀನಿ ಅಂತ ಮಾತ್ರಕ್ಕೆ ಅದು ರಿಟರ್ನ್ ಕೊಡ್ಬೇಕಂತ ಏನಿಲ್ಲ. ಪ್ರಾಪರ್ ಆಗಿ ಗೈಡೆನ್ಸ್ ತಗೊಂಡು ಅಥವಾ ನೀವೇ ಏನಾದರೂ ಅನಲೈಸ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು. ನಾವು ಇನ್ವೆಸ್ಟ್ ಮಾಡ್ತಾ ಇರೋ ಪರ್ಟಿಕ್ಯುಲರ್ ಕಂಪನೀಸ್ ನ ನೋಡಿದ್ರೆ ಅಷ್ಟೇ ಸಾಲಲ್ಲ, ಅದೇ ರೀತಿ ಅದ್ರ ಕಾಂಪಿಟೇಟರ್ ಯಾರಿದ್ದಾರೆ, ಪಿಯರ್ ಕಂಪ್ಯಾರಿಸನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಏನ್ ಪರ್ಫಾರ್ಮ್ ಮಾಡ್ತಾ ಇರುತ್ತೋ ಅದಕ್ಕಿಂತ ಬೆಟರ್ ಪರ್ಫಾರ್ಮ್ ಮಾಡುವಂತ ಕಾಂಪಿಟೇಟರ್ ಇದ್ರೆ ನಾಳೆ ದಿನ ನೀವು ಆ ಅಪರ್ಚುನಿಟಿ ಕಳ್ಕೋಬಾರ್ದಲ್ವಾ. ಸೊ ನಾವು ಪರ್ಟಿಕ್ಯುಲರ್ ಕಂಪ್ನಿ ಅಷ್ಟೇ ಅಲ್ಲ, ಅದ್ರ ಕಾಂಪಿಟೇಟರ್ನು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಕೊಳ್ಳೋದು, ಸೆಕ್ಟಾರ್ ಥ್ರೂಔಟ್ ಸೆಕ್ಟಾರ್ನ ಅನಾಲಿಸಿಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಒಂದೇ ಸೆಕ್ಟಾರ್ನೇ ಅನಾಲಿಸಿಸ್ ಮಾಡಿ ನಾವು ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದು ಸುಳ್ಳು. ಯಾಕೆ ಅಂತಂದ್ರೆ ಎಂಟೈರ್ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ರೆ ಪರ್ಟಿಕ್ಯುಲರ್ ಸೆಕ್ಟಾರ್ ಅನಾಲಿಸಿಸ್ ಮಾಡಿದ್ರೆ ನಮಗೆ ಏನು ಡೀಟೇಲ್ಸ್ ಸಿಗಲ್ಲ. ಯಾಕೆ ಅಂತಂದ್ರೆ 2020 ಕೋವಿಡ್ ಟೈಮಲ್ಲೂ ನೋಡಿ, ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ನ ಹಿಡ್ಕೊಂಡು ಕೂತಿದ್ರೆ ನಾವು ದುಡ್ಡು ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಎಂಟೈರ್ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ರೆ ಆ ಟೈಮಲ್ಲಿ ಆ ಸಿಚುಯೇಷನ್ ಅಲ್ಲಿ ಯಾವ ಸೆಕ್ಟರ್ ಗ್ರೋ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇತ್ತು. ಅದೇ ತರನೇ ಆ ಟೈಮಲ್ಲಿ ಫಾರ್ಮಾಸ್ಯೂಟಿಕಲ್ಸ್, ಹಾಸ್ಪಿಟಲ್, ಹೆಲ್ತ್ ಕೇರ್ ಇಂಡಸ್ಟ್ರೀಸ್ ಗಳು ಗ್ರೋ ಆಗಿರೋ ಆಪರ್ಚುನಿಟಿನೂ ಕೂಡ ನಾವು ಗ್ರಾಬ್ ಮಾಡಬಹುದಾಗಿತ್ತು. ಅದಲ್ಲದೆ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ, ಮತ್ತೆ ನೀವು ಅನ್ಕೊಂಡ್ಬಿಡ್ತೀರಾ ಇಂಡಿಯನ್ ಮಾರ್ಕೆಟ್ ಅನ್ನ ನಾವು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಗೊತ್ತಾಗೋಗ್ಬಿಡ್ತು ಅಂತ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್. ನೀವು ಬೇರೆ ಕಂಟ್ರೀಸ್ಗಳದ್ದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಏನಿದೆ, ಆ ಕಂಟ್ರಿಗಳಿಗೂ ಮತ್ತೆ ನಮ್ಮ ಕಂಟ್ರಿಗೂ ಏನು ಸಂಬಂಧ ಇದೆ, ಅದರಿಂದ ನಮಗೇನು ಬೆನಿಫಿಟ್ ಆಗುತ್ತೆ, ಅದರಿಂದ ನಮಗೇನು ಎಫೆಕ್ಟ್ ಆಗುತ್ತೆ, ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್, ಬಾಂಡ್ ಮಾರ್ಕೆಟ್, ಕಮೋಡಿಟಿ ಮಾರ್ಕೆಟ್, ಈ ತರ ಪ್ರತಿಯೊಂದರಲ್ಲೂ ನಾವು ಅನಾಲಿಸಿಸ್ ಮಾಡಿರಬೇಕು. ಬೇಸ್ಡ್ ಆನ್ ದಟ್ ಅದ್ರ ಮೇಲ್ಗಡೆ ನಮಗೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೋ ಅದನ್ನ ನಾವು ಮುಂದೆ ಕಂಟಿನ್ಯೂ ಮಾಡಬಹುದಾಗುತ್ತೆ. ಇಲ್ಲ ಇಷ್ಟೆಲ್ಲ ಮಾಡಕ್ ನನಗೆ ತಲೆನೋವು ಆಗ್ತಿದೆಯಪ್ಪ, ನಾನು ಇಷ್ಟೆಲ್ಲ ಮಾಡಕ್ಕಾಗಲ್ಲ, ನನ್ನ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಾನು ಇದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಆಗಲ್ಲ ಅಂದ್ರೆ ಈ ತರದವರಿಗೆ ಬೆಸ್ಟ್ ವೇ ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನಾನು ಪರ್ಟಿಕ್ಯುಲರ್ಲಿ ಮ್ಯೂಚುವಲ್ ಫಂಡ್ ಸಜೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂತಂದ್ರೆ ಇಟ್ಸ್ ಎ ಫ್ಲೆಕ್ಸಿಬಲ್, ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಯಾವಾಗ ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಅದೇ ತರನೇ ಇವಾಗ ನಡೀತಿರುವಂತ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇಂದ ನಮ್ಮ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಾ ಇರೋದು ನಿಜಾನೇ. ಬಟ್ ಇದೇ ತರನೇ ಕನ್ಸಾಲಿಡೇಷನ್ ಆಗ್ತಾ ಹೋದ್ರೆ ಎಲ್ಲಿವರೆಗೂ ಹೋಗ್ಬೋದು, ಇದ್ರ ಬಗ್ಗೆ ಯಾಕೆ ಎಲ್ಲರೂ ತಲೆ ಕೆಡಿಸ್ಕೊಳ್ತಾರೆ ಅಂತಂದ್ರೆ ಅವ್ರು ಇನ್ವೆಸ್ಟ್ ಮಾಡಿರೋ ಅಸೆಟ್ ಕ್ಲಾಸ್ ಬೆಳೀತಾ ಇಲ್ಲ ಅಂತಂದಾಗ ಅವ್ರಿಗೆ ಆಬ್ವಿಯಸ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಇದೇ ತರನೇ ಟ್ರೇಡ್ ವಾರ್ ನಡೀತಾ ಹೋದ್ರೆ ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್ ಅಷ್ಟೇ ಅಲ್ಲ, ಬೇರೆ ಕಂಟ್ರಿ ಮಾರ್ಕೆಟ್ಗಳು ಕೂಡ ಪರ್ಫಾರ್ಮ್ ಮಾಡೋದನ್ನ ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಏನಾಗಬಹುದು ಅಂತಂದ್ರೆ ಅದೇ ರೀತಿನೇ US ಮಾರ್ಕೆಟ್ ಕೂಡ ಕೆಳಗಡೆ ಬರ್ತಾ ಹೋಗುತ್ತೆ. ಈ ಸಿಚುಯೇಷನ್ ಅಲ್ಲಿ ಏನಾಗಬಹುದು ಅಂತಂದ್ರೆ US ತನ್ನ ಡಾಲರ್ ಪವರ್ ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಯಾಕೆಂತಂದ್ರೆ ಇಷ್ಟು ದಿವಸ ನಾವು ಎಲ್ಲರೂ ಡಾಲರ್ ಮೇಲೆ ಡಿಪೆಂಡೆನ್ಸಿ ಇದ್ದಿದ್ದನ್ನ ನಿಧಾನಕ್ಕೆ ಗೋಲ್ಡ್ ಕಡೆ ಟರ್ನ್ ಆಗ್ತಾ ಇದಾರೆ. ಬಿಕಾಸ್ ದಿಸ್ ಡಾಲರ್ ಬಂದ್ಬಿಟ್ಟು ಅದ್ರ ಪವರ್ ಕಳ್ಕೊಳ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ. ಈ ಡಾಲರ್ ಪವರ್ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರೆ ಕಂಟ್ರೀಸ್ಗಳು ಈ ಡಾಲರ್ ಡಿಪೆಂಡೆನ್ಸಿಯಿಂದ ಗೋಲ್ಡ್ ಡಿಪೆಂಡೆನ್ಸಿ ಸ್ವಿಚ್ ಆಗ್ತಾ ಹೋಗ್ತಾರೆ. ಈ ತರ ಸ್ಟಾಕ್ ಮಾರ್ಕೆಟ್ ಗಳು ಪರ್ಫಾರ್ಮೆನ್ಸ್ ಮಾಡೋದನ್ನ ಕಡಿಮೆ ಮಾಡ್ತಾ ಹೋದಾಗ ಈ ತರ ದುಡ್ಡು ಏನಾಗ್ತಾ ಹೋಗುತ್ತೆ, ಬಾಂಡ್ ಮಾರ್ಕೆಟ್ ಕಡೆ ಟರ್ನ್ ಆಗ್ತಾ ಬರುತ್ತೆ. ಆ ತರ ಸಿಚುಯೇಷನ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಗ್ಲೋಬಲ್ ಎಕನಾಮಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವತ್ತಿನ ಸಿಚುಯೇಷನ್ ಅಲ್ಲಿ ನಮ್ಮ RBI ಖುದ್ದು ಬಂದು ಹೇಳಿದೆ, ಇವತ್ತಿರುವಂತಹ ಸರ್ಟೆನ್ ಕಂಡೀಷನ್ ಅಲ್ಲಿ ಅಂದ್ರೆ ಇವಾಗಿರುವಂತಹ ಟೆನ್ಷನ್ ಅಥವಾ ಜಿಯೋ ಪೊಲಿಟಿಕಲ್ ಪ್ರೆಷರ್ ಇಂದನೂ ಕೂಡ ನಮ್ಮ ಮಾರ್ಕೆಟ್ ಏನಂತ ವಾಲಟಿಲಿಟಿ ಇಲ್ಲ, ಬಟ್ ಸ್ಟಿಲ್ ಕನ್ಸಾಲಿಡೇಷನ್ ಮೋಡಲ್ ಇದೀವಿ. ಇದು ನಮಗೆ ಪರ್ಫಾರ್ಮೆನ್ಸ್ ನೋಡ್ತಾ ಇರೋದು ನೋಡಿದ್ರೆ Q3 ನಲ್ಲಿ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅಪ್ಕಮಿಂಗ್ ಡೇಸ್ ಅಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ. ಇಟ್ ಇಸ್ ಎ ಬೆಟರ್ ಪರ್ಫಾರ್ಮಿಂಗ್ ಅಪ್ಕಮಿಂಗ್ ಕಂಟ್ರಿ ಅಂತಾನು ಹೇಳಿದ್ದಾರೆ. ಅಂಡ್ ಮೋರ್ ಓವರ್ ಇಂಡಿಯಾ ಇಸ್ ಆಕ್ಚುಲಿ ಎನ್ ಕನ್ಸ್ಯೂಮಿಂಗ್ ಕಂಟ್ರಿ. ಅಂದ್ರೆ ನಾವು ಬೇರೆ ಕಂಟ್ರಿಗಳ ತರ ಲೈಕ್ ಚೈನಾ ಆಗಿರ್ಬೋದು, ಫಿಲಿಪೀನ್ಸ್ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ದೀಸ್ ಆರ್ ಆಲ್ ಕಂಟ್ರೀಸ್ ಡಿಪೆಂಡ್ಸ್ ಆನ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅಂತ ಹೇಳ್ತಾರೆ. ಬಟ್ ಇಂಡಿಯಾ ಬಂದ್ಬಿಟ್ಟು 70 to 80% ಆಫ್ ಗೂಡ್ಸ್ ಏನಿದೆ ಇದನ್ನ ನಾವೇ ಕನ್ಸ್ಯೂಮ್ ಮಾಡ್ತೀವಿ. ಬೇರೆ ಯಾವುದೇ ಕಂಟ್ರಿಗೂ ಎಕ್ಸ್ಪೋರ್ಟ್ ಮಾಡಿನೇ ನಾವು ಏನೋ ಡಿಪೆಂಡೆನ್ಸಿ ಇದೀವಿ ಅಂತ ಅಲ್ಲ. ಬಟ್ ಸ್ಟಿಲ್ ಇನ್ನ 20% ಡಿಪೆಂಡೆನ್ಸಿ ಇದೀವಿ, ಹೌದು. ಬಟ್ ಇವಾಗ ನೋಡಿದ್ರೆ ಇವತ್ತಿನ ಸರ್ಟೆನ್ ಸಿಚುಯೇಷನ್ ಅಲ್ಲಿ ನಮ್ದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇರೋದಕ್ಕೆ ಸುಮಾರು ಕಾರಣಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ಯಾಕ್ಸ್ ಸ್ಲ್ಯಾಬ್ ನ ಇನ್ಕ್ರೀಸ್ ಮಾಡಿರೋದು, GST ಡಿಕ್ರೀಸ್ ಮಾಡಿರೋದು,
ರೆಪೋ ರೇಟ್ ನ ಡಿಕ್ರೀಸ್ ಮಾಡ್ತಾ ಇರೋದು. ಸೊ ದೀಸ್ ಆರ್ ಆಲ್ ನಮಗೆ ಆ ಪಾಯಿಂಟ್ಸ್ ಗಳು ಆಡ್ ಆಗ್ತಾ ಹೋಗುತ್ತೆ. ಸೊ ಇದರಿಂದಾನೇ ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿರೋದ್ರಿಂದಾನೇ ನಮ್ಮ ಕಂಪನೀಸ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಗ್ರೋ ಆಗ್ತಾ ಇರೋದು. ಸೊ ಇವತ್ತಿನ ಸಿಚುಯೇಷನ್ ಅಲ್ಲಿ US ಯುರೋಪಿಯನ್ ಯೂನಿಯನ್ ಮೇಲೆ ಟ್ಯಾರಿಫ್ ಹಾಕಿದ್ದು ಆಯ್ತು, ತೆಗೆದಿದ್ದು ಆಯ್ತು, ಅದರಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಿದ್ದು ನಮಗೆ ಗೊತ್ತೇ ಇದೆ. ಬಟ್ ಅವ್ರು ಅದನ್ನಷ್ಟೇ ನಂಬ್ಕೊಂಡಿಲ್ಲ, ಅದಕ್ಕೋಸ್ಕರನೇ ಇವಾಗ ಇಂಡಿಯಾ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಲಿಕ್ಕೆ ಅವ್ರು ಮುಂದೆ ಬರ್ತಾ ಇದ್ದಾರೆ. ನಾಟ್ ಓನ್ಲಿ ಎನಿ ಪರ್ಟಿಕ್ಯುಲರ್ ಕಂಟ್ರಿ, ಫ್ರೆಂಚ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಈವನ್ ಕೆನಡಾ ಕೂಡ ನಮ್ಮ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ಲಿಕ್ಕೆ ಮುಂದೆ ಬರ್ತಾ ಇದೆ. ಇಂಡಿಯಾ ಯುರೋಪ್ ಟ್ರೇಡ್ ಡೀಲು ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ January 26 ದಿವಸ ಇದು ಬಂದ್ಬಿಟ್ಟು ಅಪ್ರೂವ್ ಆಗ್ಬೋದು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಇದೇ ರೀತಿನೇ ಟ್ರೇಡ್ ವಾರ್ ನ ಕಂಟಿನ್ಯೂ ಮಾಡ್ಕೊಂತ ಬಂದ್ರೆ, ಎಸ್ಪೆಷಲಿ US ಅಂದ್ರೆ ಡೊನಾಲ್ಡ್ ಟ್ರಂಪ್ ನೇ ಇದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದ್ರೆ ಅವ್ರು ಅನ್ಕೊಂಡಿರೋ ಪ್ರಕಾರ ಸೂಪರ್ ಪವರ್ ಅಲ್ಲೇ ಇರ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದು ಉಲ್ಟಾ ನೋಡಿಬಹುದು. ಯಾಕೆ ಅಂತಂದ್ರೆ ಅವ್ರು ಇವಾಗ ಎಲ್ಲರ ಅಗೇನೆಸ್ಟ್ ಬಂದ್ಬಿಟ್ಟು ತಾರೀಫ್ ಅಂತ ಹೇಳ್ತಾ ಇದಾರೆ. ಇದರಿಂದ ಏನಾಗ್ಬೋದು ಅಂತಂದ್ರೆ ಇಷ್ಟ ದಿವಸ ನಮ್ ಜೊತೆ ಚೆನ್ನಾಗಿಲ್ದಿದ್ದಂತ ಚೈನಾನು ಕೂಡ ನಮ್ ಜೊತೆಗೆ ರಿಲೇಷನ್ ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ತಾ ಇದಾರೆ. ಇದೇ ತರನೇ ಇವಾಗ ನೋಡಿ ಯುರೋಪಿಯನ್ ಯೂನಿಯನ್ ಇಷ್ಟ ದಿವಸ ಅವ್ರು ಅಮೆರಿಕದವ್ರ ಜೊತೆ ಚೆನ್ನಾಗಿದ್ದು ಇವಾಗ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಮಾಡ್ತಾ ಇದಾರೆ. ಕೆನಡಾನು ಕೂಡ ಚೈನಾ ಜೊತೆ ಟ್ರೇಡ್ ಡೀಲ್ ನ ಕನ್ಫರ್ಮ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಈಗ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತಾರಲ್ವಾ, ಅದೇ ತರನೇ US ಗೆ ಎಲ್ಲಾ ಕಂಟ್ರೀಸ್ ಅಪೋಸ್ ಮಾಡ್ಬಿಟ್ಟು ನಾಳೆ ದಿನ US ನೇ ಸೂಪರ್ ಪವರ್ ಇಂದ ಕೆಳಗಿಳಿಸ್ತಾರ. ಇದರಿಂದ USA ತನ್ನ ಕಾಲ್ ಮೇಲೆ ಕಲ್ಲಕೊಂಡಂಗ ಆಗುತ್ತಾ? ವೇಟ್ ಮಾಡಿ ನೋಡ್ಬೇಕು. ಇನ್ನ NASDAQ ಲಾಸ್ಟ್ 1 ವೀಕ್ ಅಲ್ಲಿ 0.97% ನಷ್ಟು ಕೆಳಗಡೆ ಬಂದಿದೆ, ಅಂದ್ರೆ 230 ಪಾಯಿಂಟ್ಸ್ ನಷ್ಟು ಕೆಳಗಡೆ ಬಂದಿದೆ. US ಅಲ್ಲೂ ಕೂಡ ವಿಕ್ಸ್ ಅಂತ ಇರುತ್ತೆ. ಈ ವಿಕ್ಸ್ ಅಂದ್ರೆ ಏನು ಅಂದ್ರೆ ವಾಲಟಿಲಿಟಿ ಇಂಡೆಕ್ಸ್. ನಾವು ಇಂಡಿಯಾದಲ್ಲಿ ಇಂಡಿಯನ್ ವಿಕ್ಸ್ ಅಂತ ಏನ್ ಮಾತಾಡ್ತೀವೋ, US ಅಲ್ಲೂ ಕೂಡ US ವಿಕ್ಸ್ ಅಂತ ಇರುತ್ತೆ. ಆ US ವಿಕ್ಸ್ 20 ರೀಚ್ ಆಗಿದೆ ಅಂತೆ. ಇದು ಲಾಸ್ಟ್ 2 ಇಯರ್ ಅಲ್ಲೇನೆ ಕೂಡ ಹೈಯೆಸ್ಟ್ ಪಾಯಿಂಟ್ ರೀಚ್ ಆಗಿರೋದು ಅಂತ. ಏನಿದು ವಿಕ್ಸ್, ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ವಿಕ್ಸ್ ನಮಗೆ ಐಡೆಂಟಿಫಿಕೇಶನ್ ಏನ್ ಕೊಡುತ್ತೆ ಅಂದ್ರೆ ನಾಳೆ ದಿನ ಸ್ಟಾಕ್ ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು ಅಂತ. ಇಫ್ ಇನ್ ಕೇಸ್ ಈಗ 20 ಹೋಗಿದೆಯಲ್ಲ, ಎಲ್ಲ ಪಾಸಿಟಿವ್ ಆಗಿತ್ತು ಅಂದ್ರೆ ನಾಳೆ ದಿನ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೋದು 20% ಅನ್ನೋದು ಇಂಡಿಕೇಶನ್ ಕೊಡುತ್ತೆ. ಅಥವಾ ಏನಾದ್ರೂ ಟೆನ್ಷನ್ ಇದೆ ಅಥವಾ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಇದೆ ಗ್ಲೋಬಲಿ ಅಂತಂದ್ರೆ ಇದು ನಾಳೆ ದಿನ ಸ್ಟಾಕ್ ಮಾರ್ಕೆಟ್ ಒಂದು 20% ಕೆಳಗೆ ಬರ್ಬೋದು ಅನ್ನೋದು ಕೂಡ ಇಂಡಿಕೇಟ್ ಕೊಡುತ್ತೆ. ಇದನ್ನೇ ವಾಲಟಿಲಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 ಇಯರ್ ಅಲ್ಲಿ ಏನಾಗಬಹುದು ಅಂತ ಪ್ರಿಡಿಕ್ಟ್ ಮಾಡುವಂತ ಇಂಡೆಕ್ಸ್ ಇದು ಇವಾಗ 20ಗೆ ಬಂದು ನಿಂತ್ಕೊಂಡಿದೆ. ಇದರಿಂದ ನಮಗೆ ಏನಾಗಬಹುದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅದ್ರ ಮೇಲಿದ್ದಂತ ಕಾನ್ಫಿಡೆನ್ಸ್ ಕಡಿಮೆ ಆಗಿ ಸ್ವಲ್ಪ ಜನ ಬಾಂಡ್ ಮಾರ್ಕೆಟ್ಗೆ ಹೋಗುವಂತ ಚಾನ್ಸಸ್ ಜಾಸ್ತಿ ಆಗ್ಬೋದು. ಅದಲ್ಲದೆ ಈ US ಡಾಲರ್ ಕೂಡ ಅದ್ರದ್ದು ವ್ಯಾಲ್ಯೂನ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ನಲ್ವಾ, ಈ ವ್ಯಾಲ್ಯೂ ಕಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ US ಬಾಂಡ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಬಾಂಡ್ ಪ್ರೈಸ್ ಡಿಕ್ರೀಸ್ ಆಗೋದ್ರಿಂದ ಬಾಂಡ್ ಯೀಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಏನಾರ ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ US ಬಾಂಡ್ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಡೀಟೇಲ್ ವಿಡಿಯೋನ ಮಾಡಕ್ ಟ್ರೈ ಮಾಡ್ತೀವಿ. US ರೀಸೆಂಟ್ ಆಗಿ ಟ್ಯಾರಿಫ್ ಹಾಕಿತ್ತು ಯಾರ ಮೇಲೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಮೇಲೆ ಆಲ್ಮೋಸ್ಟ್ 10% ಟ್ಯಾರಿಫ್ ಹಾಕಿತ್ತು. ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ಇದನ್ನ 25% ವರೆಗೂ ತಗೊಂಡೋಗ್ತೀವಿ ಅಂತಾನೆ ಆಲ್ರೆಡಿ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಈಗ ನಾನು ಟ್ಯಾರಿಫ್ನು ಕೂಡ ವಾಪಸ್ ತಗೊಳ್ತೀನಿ, ಆಮೇಲೆ ಗ್ರೀನ್ ಲ್ಯಾಂಡ್ ಬೇಕು ಅಂತ ಹೇಳ್ಬಿಟ್ಟು ನಾನು US ಮಿಲಿಟರಿನೂ ಕೂಡ ಕಳಿಸ್ಕೊಡಕ್ ರೆಡಿ ಇದೀನಿ ಅಂತ ಹೇಳ್ದಂತ ಟ್ರಂಪ್, ಬಟ್ ಇವತ್ತಿಲ್ಲ US ಮಿಲಿಟರಿನೆಲ್ಲ ವಾಪಸ್ ಕರೆಸ್ಕೊಳ್ತೀನಿ, ಯಾವುದೇ ರೀತಿ ಕೂಡ ನಾನು ಮಿಲಿಟರಿ ಅಟ್ಯಾಕ್ ನ ಮಾಡಲ್ಲ, ಯಾವುದೇ ರೀತಿ ಕೂಡ ತಾರೀಫ್ನು ಹಾಕಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಾ ಇದ್ದು ಇವಾಗ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದೆ. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಜಿಯೋ ಪೊಲಿಟಿಕಲ್ ಟೆನ್ಷನ್ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ಗೆ ಯಾವ ತರ ಬೆನಿಫಿಟ್ ಆಗುತ್ತೆ, ಅದೇ ರೀತಿ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ. ಯಾಕೆ ಅಂತಂದ್ರೆ ಇದೊಂಥರ ನ್ಯಾಟೋ ಕಂಟ್ರೀಸ್ಗಳು ವಾರ್ ಬಿದ್ರೆ ಇಟ್ ಮೈಟ್ ಬಿ ಥರ್ಡ್ ವರ್ಲ್ಡ್ ವಾರ್ ಆಗೋಕ್ಕೂ ಚಾನ್ಸಸ್ ಇರಬಹುದಾ ಅಂತ ಕೂಡ ಎಕನಾಮಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ US ಇಸ್ ಎ ಸೂಪರ್ ಪವರ್ ಕಂಟ್ರಿ. ಅದಲ್ಲದೆ ನ್ಯಾಟೋದಲ್ಲಿರುವಂತ 36 ಕಂಟ್ರೀಸ್ಗಳು ಕೂಡ ಇಟ್ಸ್ ಆಲ್ ದಿ ನ್ಯಾಟೋ ಕಂಟ್ರೀಸ್ಗಳು. ಇವಾಗ ಏನಾಗುತ್ತೆ, 36 ಕಂಟ್ರೀಸ್ ಅಲ್ಲಿ ಒಂದ್ ಕಂಟ್ರಿ US ಮಾತ್ರ ಒಂದ್ ಕಡೆ ನಿಂತ್ಕೊಂಡು ಈ 35 ಕಂಟ್ರೀಸ್ಗಳು ಒಂದ್ ಕಡೆ ನಿಂತ್ಕೊಂಡ್ರೆ ಏನಾಗ್ತಾ ಹೋಗುತ್ತೆ, ಈ ವಾರ್ ದೊಡ್ಡದಾಗ್ತಾ ಹೋದಂಗೆನ ಕೂಡ. ಸೊ ಅವಾಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಟ್ರೀಸ್ಗಳು ಕೂಡ US ಅಗೇನೆಸ್ಟ್ ಆಗಿ ಬಂದು ನಿಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇವಾಗ ಆತರ ಆಗುವಂತ ಚಾನ್ಸಸ್ ಯಾವುದು ಇಲ್ಲ, ಅದು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಅದು ಆಗುತ್ತೆ ಅಂತಾನು. ಯಾಕಂತಂದ್ರೆ ಇಟ್ಸ್ ಅ ರೇರ್ ಕೇಸ್ ಅಲ್ಲಿ ಹಿಂಗ್ ಆಗಬಹುದು ಅಂತದಷ್ಟೇ. ಯುರೋಪ್ ಇಸ್ ಆಕ್ಚುಲಿ ಈಗಿನ ಕರೆಂಟ್ ಸಿಚುಯೇಷನ್ ಗೆ ವೀಕ್ ಕಂಟ್ರಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದು 100 ವರ್ಷದಿಂದ ತುಂಬಾ ಪವರ್ಫುಲ್ ಕಂಟ್ರಿ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಅವಾಗ ಇನ್ನು ನಮಗೂ ಸ್ವತಂತ್ರ ಸಿಕ್ಕಿರ್ಲಿಲ್ಲ. ಆ ಟೈಮಲ್ಲಿ ಇವ್ರು ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಗಳ ಮೇಲೂ ಕೂಡ ದಂಡೆತ್ತು ಹೋಗ್ಬಿಟ್ಟು ಅಲ್ಲಿರುವಂತ ಕಂಟ್ರೋಲ್ ನ ಇವ್ರ ಅಂಡರ್ ತಗೊಂಡಿದ್ರು. ಇದರಿಂದ ಏನಂತ ಹೇಳ್ತಾ ಇದ್ರು ಅಂದ್ರೆ ಸೂರ್ಯ ಮುಳುಗದ ದೇಶ ಅಂತಾನು ಕರೀತಾ ಇದ್ರು. ಎಲ್ಲಾ ಥ್ರೂಔಟ್ ವರ್ಲ್ಡ್ ಅಲ್ಲೂ ಇವ್ರ ಪ್ರೆಸೆನ್ಸ್ ಇರ್ತಾ ಇತ್ತು. ಬಟ್ ಆ ತರ ಎಲ್ಲಾ ಕಂಟ್ರಿಗಳಿಂದನೂ ಕೂಡ ದೋಚ್ಕೊಂಡು ಹೋದಂತ ತುಂಬಾ ಸಂಪತ್ತುಗಳು ಖನಿಜಗಳನ್ನ ತಗೊಂಡೋಗಿ ಇವರು ತುಂಬಾ ರಿಚ್ ಆಗ್ತಾ ಬಂದ್ರು. ಅದರಿಂದ ಇವರು ಬೇರೆ ಬೇರೆ ಕಂಟ್ರೀಸ್ಗಳ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಬಂದ್ರು. ಇವರು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಹೊರಗಡೆಯಿಂದ ಇಂಪೋರ್ಟ್ ಮಾಡಿಸ್ಕೊಳ್ತಾ ಇದ್ದಿದೆ ಜಾಸ್ತಿ. ಅದರಿಂದ ಏನಾಗ್ತಾ ಹೋಯ್ತು, ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಲ್ಲೇ ಸ್ವಲ್ಪ ಡಿಪ್ರೆಸ್ಡ್ ಆಗ್ತಾ ಹೋಯ್ತು. ಇವತ್ತಿಗೂ ನೋಡಿದ್ರೆ ಇಫ್ ಇನ್ ಕೇಸ್ ಏನಾದ್ರು ನಾಳೆ ದಿನ ಒಬ್ಬರ ಮೇಲೆ ಏನಾದ್ರು ಯುದ್ಧ ಮಾಡ್ಬೇಕಂದ್ರೂ ಕೂಡ ದೇ ಆರ್ ನಾಟ್ ದಟ್ ಮಚ್ ಆಫ್ ಪವರ್ಫುಲ್ ಅಂತಾನು ಹೇಳ್ತಾರೆ. ಬಟ್ ಸ್ಟಿಲ್ ಇದು ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಇಟ್ಸ್ ಸ್ಟಿಲ್ ಸೇಫ್ ಅಂತಾನೆ ಹೇಳ್ಬೋದು. ಬಟ್ ಯುರೋಪ್ ಕಂಟ್ರೀಸ್ಗಳು ಹೇಳ್ತವೆ ನಮಗೆ ಯಾವುದೇ ರೀತಿ ರಷ್ಯಾದಿಂದ ಆಗಿರ್ಬೋದು, ಚೈನಾದಿಂದ ಆಗಿರ್ಬೋದು ಥ್ರೆಟ್ ಇಲ್ಲ.
ಬಟ್ ನಮಗೆ ರಿಯಲ್ ಥ್ರೆಟ್ ಇರೋದು ಬಂದ್ಬಿಟ್ಟು US ಇಂದ ಅಂತ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಅವ್ರು ಹೋಗ್ಬಿಟ್ಟು ವೆನಿಜುವೆಲಾನ ಯಾಕೆ ಅಟ್ಯಾಕ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮೇಲ್ನೋಟಕ್ಕೆ ಅವ್ರೇನೋ 1000 ಹೇಳ್ಬೋದು, ಬಟ್ ಇದು ಹಾರ್ಶ್ ರಿಯಾಲಿಟಿ ಏನು ಅಂತಂದ್ರೆ ಅಲ್ಲಿರುವಂತಹ ಆಯಿಲ್ ಇಂದ ಆಯಿಲ್ ಮಾಫಿಯಾನ ಕಂಟ್ರೋಲ್ ಮಾಡ್ಬೇಕಂದ್ರೆ ವೆನಿಜುವೆಲಾನ ಕಂಟ್ರೋಲ್ ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತಿತ್ತು. ಅದೇ ರೀತಿನೇ ಗ್ರೀನ್ಲ್ಯಾಂಡ್ಗೂ ಬರ್ತಾ ಇರೋದು ಒಂದೇ ರೀಸನ್ಗೆ ಇಲ್ಲಿರುವಂತ ರೇರ್ ಅರ್ತ್ ಮೆಟೀರಿಯಲ್ಸ್ ಇಂದ, ರೇರ್ ಅರ್ತ್ ಆಕ್ಸೈಡ್ಸ್ ಗಳಿಂದ ಇಲ್ಲಿಗೆ ಬಂದಿದ್ದಾರೆ ಅಂತ. ಇದನ್ನ ಸಡನ್ ಆಗಿ ಇವಾಗಲೇ ತಗೊಂಡ್ಬಿಡ್ಬೋದು ಅಂತ ಅಲ್ಲ. ಇದು ನೆಕ್ಸ್ಟ್ 1 or 2 ಡೆಕೆಡ್ಸ್ ಅಲ್ಲಿ ಐಸ್ ಸ್ವಲ್ಪ ಕರಗಿದ ಮೇಲೆ ಅಲ್ಲಿ ಮೈನಿಂಗ್ಸ್ ಮಾಡಕ್ ಸ್ಟಾರ್ಟ್ ಮಾಡಬಹುದು ಅನ್ನೋ ಒಂದೇ ಕಾರಣಕ್ಕೆ ಇವಾಗಲೇ ಪ್ಲಾನ್ ಮಾಡಿರೋದು. ಈ ತರ ಏನಾದ್ರು ತಾರೀಫ್ ಅಂತ ಮುಂದೆ ಹೋಗ್ತಾ ಹೋದ್ರೆ ನಾನು ಅವಾಗ್ಲೇನೆ ಹೇಳ್ದಂಗೆ ಬಾಂಡ್ ಮಾರ್ಕೆಟ್ ಗೆ ದುಡ್ಡು ಫ್ಲೋ ಆಗ್ತಾ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಹೊರಗಡೆ ಹೋಗ್ತಾ ಹೋಗುತ್ತೆ ಅಂತ. ಯಾಕಂತಂದ್ರೆ ನಾವು ಆಲ್ರೆಡಿ ಇಂಡಿಯಾದವರು ಲಾಸ್ಟ್ 1.5 year ಇಂದನೂ ಕೂಡ ಇದನ್ನ ಫೇಸ್ ಮಾಡ್ತಾ ಇದೀವಿ. ಬಟ್ ಇದು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲೂ ಹಿಂಗೆ ಕಂಟಿನ್ಯೂ ಆದ್ರೆ ಬೇರೆ ಕಂಟ್ರಿ ಅವರು ಫೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಟ್ ಮೈಟ್ ಬಿ ನೆಕ್ಸ್ಟ್ 1 year ವರೆಗೂ ಇದು ಕಂಟಿನ್ಯೂ ಆಗ್ಬೋದಾ, ಬಟ್ ಆ ತರ ಆಗಕ್ ಬಿಡಲ್ಲ. ಲಾಸ್ಟ್ 2025 ಏಪ್ರಿಲ್ ಅಲ್ಲೂ ಕೂಡ ಇದೇ ರೀತಿನೇ ಆಗಿತ್ತು. US ಯಾವಾಗ ಬಾಂಡ್ ಮಾರ್ಕೆಟ್ ಕಡೆಗೆ ದುಡ್ಡು ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ US ಗೆ ಒಂದು ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲರೂ ಬಾಂಡ್ ಮಾರ್ಕೆಟ್ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆದ್ರೆ ಲಾಂಗ್ ಟರ್ಮ್ ಬಾಂಡ್ ಇಲ್ಡು ಡಿಕ್ರೀಸ್ ಆಗ್ತಾ ಬರುತ್ತೆ. ಲಾಂಗ್ ಟರ್ಮ್ ಬಾಂಡ್ ಇಲ್ಡ್ ಡಿಕ್ರೀಸ್ ಆದ್ರೆ ಹೊಸದಾಗಿ ಪ್ರಿಂಟ್ ಮಾಡುವಂತ US ಗವರ್ಮೆಂಟ್ ಬಾಂಡ್ಸ್ ಗಳನ್ನ ಯಾರು ತಗೊಳ್ಳೋದೇ ಇಲ್ಲ. ಸೊ ದಟ್ ಅದೇ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ಅವಾಗ ತಾರೀಫ್ಗಳನ್ನ ಕಡಿಮೆ ಮಾಡ್ಬಿಟ್ಟು ಮತ್ತೆ ದುಡ್ಡು ಸ್ಟಾಕ್ ಮಾರ್ಕೆಟ್ ಬರೋ ತರ ಪ್ಲಾನ್ ಮಾಡ್ತಾರೆ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಸೊ ಈ ಅದೇ ಚಾನ್ಸಸ್ ಮತ್ತೊಂದ್ಸತಿ ಬರ್ಬೋದಾ ಅಂತ ನಾವು ವೇಟ್ ಮಾಡಿ ನೋಡ್ಬೇಕು. ಈ US ಜೊತೆಗೆ ಇಷ್ಟು ದಿವಸ ಫ್ರೆಂಡ್ಲಿ ಆಗಿದ್ದಂತ ಕೆನಡಾನು ಕೂಡ US ಮೇಲೆ ಇದ್ದಂತ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಚೈನಾ ಜೊತೆಗೆ $7 billion ನಷ್ಟು ಟ್ರೇಡ್ ಡೀಲ್ ನ ಕನ್ಫರ್ಮ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಪ್ರೆಸಿಡೆಂಟ್ ಹೇಳ್ತಾ ಇದಾರೆ, ಇಷ್ಟು ದಿವಸ ನಾವು ಓನ್ಲಿ ಡಿಪೆಂಡೆಂಟ್ ಆಗ್ತಾ ಇದ್ದಿದ್ದು ಮೇಜರ್ ಆಗಿ ಬಂದ್ಬಿಟ್ಟು US ಮೇಲೆ, ಬಟ್ US ಇಸ್ ನಾಟ್ ಎ ಪ್ರಿಡಿಕ್ಟೇಬಲ್ ಪಾರ್ಟ್ನರ್ ಬಟ್ ಆಸ್ ಕಂಪೇರಿಂಗ್ ಟು ಚೈನಾ ಅಂತ. ಇದ್ರ ಅರ್ಥ ಏನ್ ನೋಡಬಹುದು ಅಂದ್ರೆ ಚೈನಾ ಇಟ್ಸ್ ಎ ಲಾಂಗ್ ಟರ್ಮ್ ಡ್ಯೂರೇಷನ್ ಅಲ್ಲೂ ಕೂಡ ಒಂದೇ ತರ ಇರಬಹುದು, ಬಟ್ US ತನ್ನ ಬೇಳೆಕಾಳನ್ನ ಬೇಯಿಸ್ಕೊಳ್ಳಿಕ್ಕೆ ಯಾವ್ಯಾವ ಕಂಟ್ರೀಸ್ಗಳ ಜೊತೆ ಬೇಕಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ, ಎನಿಮಿನೂ ಮಾಡ್ಕೊಳ್ಳುತ್ತೆ. ಯಾಕೆಂತಂದ್ರೆ ನಾವು ಜಿಯೋ ಪೊಲಿಟಿಕಲಿ ಒಂದು ಮಾತು ಹೇಳ್ತೀವಿ, ದೇರ್ ಇಸ್ ನೋ ವೈಟ್ ಅಂಡ್ ಬ್ಲಾಕ್, ಇಟ್ಸ್ ಎ ಶೇಡ್ಸ್ ಆಫ್ ಗ್ರೇ. ಅದ್ರ ಅರ್ಥ ಏನು ಅಂದ್ರೆ ನಮಗೆ ಯಾವತ್ತು ಯಾವ ರೀತಿ ಒಂದು ಕಂಟ್ರಿಯಿಂದ ಲಾಭ ಇರುತ್ತೋ ಅವತ್ತು ಆ ಕಂಟ್ರಿ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರೆ. ಇಫ್ ಇನ್ ಕೇಸ್ ಆ ಲಾಭ ಮುಗಿದೋಯ್ತು ಅಂದ್ರೆ ಅದೇ ಕಂಟ್ರಿನೇ ಎದುರಾಕೊಳ್ಳೋಕ್ಕೂ ರೆಡಿ ಇರ್ತಾರೆ ಅಂತ. ಲಾಸ್ಟ್ 1 week ಅಲ್ಲಿ ಗೋಲ್ಡ್ 8.5% ಅಷ್ಟು ಮೇಲೆ ಹೋಗಿದೆ. ಇದಕ್ಕೆ ರೀಸನ್ ನಾನು ನಿಮಗೆ ಅವಾಗ್ಲೇ ಹೇಳ್ದೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮ್ ಮಾಡೋದು ಕಡಿಮೆ ಮಾಡ್ತಾ ಹೋಗುತ್ತೋ ಅವಾಗ ಜನ ಬೇರೆ ಕಡೆಗೆ ದುಡ್ಡು ಮೂವ್ ಮಾಡ್ತಾರೆ ಅಂತ. ಈ ದೊಡ್ಡ ಇನ್ವೆಸ್ಟರ್ಸ್ ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಬಾಂಡ್ ಮಾರ್ಕೆಟ್ ಕಡೆಗೆ ಮೂವ್ ಮಾಡಿದ್ರೆ ಈ ಸಣ್ಣ ಪುಟ್ಟ ರಿಟೇಲ್ ಇನ್ವೆಸ್ಟರ್ಸ್ಗಳು ಏನು ಮಾಡ್ತಾರೆ, ಕಮಾಡಿಟಿ ಮಾರ್ಕೆಟ್ ಅಂದ್ರೆ ಸಿಲ್ವರ್, ಗೋಲ್ಡ್ ಈ ತರದ ಕಡೆಗೆ ಮೂವ್ ಮಾಡ್ತಾ ಹೋಗ್ತಾರೆ. ಬಟ್ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಗೋಲ್ಡ್ ಮೇಲೆ ಹೋಗ್ಲಿಕ್ಕೆ ನಾಟ್ ಓನ್ಲಿ ಈ ತರ ರಿಟೇಲ್ ಇನ್ವೆಸ್ಟರ್ಸ್ಗಳು ಕಾರಣ ಅಲ್ಲ, ಈ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಥವಾ ನಾನು ಹೇಳ್ದೆ ನಿಮಗೆ US ಡಾಲರ್ ಮೇಲೆ ಇದ್ದಂಥ ಡಿಪೆಂಡೆನ್ಸಿನ ಕಡಿಮೆ ಮಾಡಿ ಗೋಲ್ಡ್ ಕಡೆಗೆ ರಿಸರ್ವ್ಸ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಬ್ಯಾಂಕ್ಸ್ಗಳಂತ. ಈಗ ನಮ್ಮ ಇಂಡಿಯಾದಲ್ಲಿ RBI ಯಾವ ರೀತಿ ಸೆಂಟ್ರಲ್ ಬ್ಯಾಂಕ್, US ಅಲ್ಲಿ ಫೆಡರಲ್ ಬ್ಯಾಂಕ್ ಕೂಡ ಸೆಂಟ್ರಲ್ ಬ್ಯಾಂಕ್. ಅದೇ ತರನೇ ಬೇರೆ ಬೇರೆ ಕಂಟ್ರೀಸ್ಗಳಿಗೂ ಕೂಡ ಅವ್ರದೇ ಆದಂತ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇರುತ್ತೆ. ಇವರೆಲ್ಲ ಗೋಲ್ಡ್ಸ್ ನ ಬಲ್ಕ್ ಆಗಿ ಬೈ ಮಾಡ್ತಾ ಇರೋದ್ರಿಂದ ಗೋಲ್ಡ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರೋದು ಕೂಡ ನಾವು ನೋಡಿರ್ಬೋದು. ಬಟ್ ಸಿಲ್ವರ್ ಲಾಸ್ಟ್ 1 week ಅಲ್ಲಿ 11% ರಿಟರ್ನ್ ಕೊಟ್ಟಿದೆ. ಹಿಂಗನ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಒಂದೇ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ಅಸೆಟ್ ಅಲೋಕೇಶನ್ ಏನಿದೆ ಅದೇ ಪ್ಲಾನ್ ಪ್ರಕಾರ ಹೋಗಿ. ಒಂದಲ್ಲ ಒಂದಿನ ನಿಮ್ಮ ಅಸೆಟ್ ಅಲೋಕೇಶನ್ ಪ್ಲಾನೇ ವರ್ಕ್ ಆಗೋದು. ಈ ತರ ಯಾವ್ದೋ ಒಂದು ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಗ್ರೋ ಆಗುತ್ತೆ ಅಂದ್ಬಿಟ್ಟು ಎಲ್ಲಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿಗೆ ಶಿಫ್ಟ್ ಮಾಡಕ್ ಹೋಗಬೇಡಿ. ಇನ್ನ ಕ್ರೂಡ್ ಆಯಿಲ್ ಬಂದ್ಬಿಟ್ಟು $60 per barrel ಟಚ್ ಆಗಿದೆ. ಇದು ಜಸ್ಟ್ 1.5 week ಹಿಂದ್ಗಡೆಗೆ ನೋಡಿದ್ರೆ $56 per barrel ಇದ್ದಿದ್ದು ಇವಾಗ $60 per barrel ಹೋಗಿದೆ. ಅಂದ್ರೆ ಆಲ್ಮೋಸ್ಟ್ 8 to 9% ಇನ್ಕ್ರೀಸ್ ಆಗಿದೆ. ಇದ್ರ ಅರ್ಥ ಏನಂದ್ರೆ ಈ ಒಪೆಕ್ ಕಂಟ್ರೀಸ್ ಗಳು ಏನಾದ್ರೂ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆದ್ರೂ ಕೂಡ ಅದ್ರ ಇಂಪ್ಯಾಕ್ಟ್ ಆಗೋದು ಡೈರೆಕ್ಟ್ ಆಗಿ ಕ್ರೂಡ್ ಆಯಿಲ್ಗೆ ಅಂತ. ಇದು ಕೂಡ ಇನ್ಕ್ರೀಸ್ ಆಗ್ತಿರೋದು ಅದೇ ರೀಸನ್ಗೆ. ಸೊ ಇದಾಗಿತ್ತು ಈ ವಾರದ ಟೋಟಲ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಾಕ್ಸ್.